ಟಚ್ ದಿ ಟ್ರೂತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎದ್ದು ಹೋಗುವವರಿಗೆ ಬಿದ್ದು ಹೋಗೋ ಮಾತು ಇದಲ್ಲ. ಉಪಚಾರಕ್ಕೆ ಹೇಳುತ್ತಲೂ ಇಲ್ಲ, ಹಾಗೆಯೇ ಆಗಬೇಕು. ಮಾತು ಆಡಿದರೆ ಅದನ್ನು ಎದ್ದು ಹೋಗುತ್ತಿರುವವರು ಇದ್ದು ಕೇಳುವಂತಾಗಬೇಕು. ಅದನ್ನೇ ಅಭಯ ಎನ್ನುವುದು. ಏನೂ ಆಗಲ್ಲ ಬಿಡು, ಹೆದರಬೇಡ, ನಾನಿದ್ದೇನೆ. ತೀರ ಸೋತು ಕುಳಿತವರ ಬಳಿ ಹೋಗಿ ಒಮ್ಮೆ ಇಂಥ ಮಾತನ್ನು ಹೇಳಿ ನೋಡಿ, ಎಷ್ಟೋ ಸಮಾಧಾನ ಸಿಗುತ್ತದೆ. ಅದೆಂಥದ್ದೋ ಸಾಂತ್ವನ ದೊರೆಯುತ್ತದೆ. ಒಂದಷ್ಟು ಚೈತನ್ಯ ಒಟ್ಟುಗೂಡಿ ಮತ್ತೆ ಜೀವನ್ಮುಖಿಯಾಗಲು ಈ ಒಂದೇ ಒಂದು ವಾಕ್ಯ ಪ್ರೇರಣೆಯಾಗಿ ಬಿಡಬಹುದು. ಬೇರೆಲ್ಲವೂ ಎಲ್ಲಿ ಬೇಕಾದರೂ ಸಿಗುತ್ತದೆ, ಆದರೆ ಈ ಅಭಯ ಎನ್ನುವಂಥದ್ದು ದುರ್ಬಲ. ಅದಕ್ಕಾಗಿ ಎಷ್ಟೋ ಹೃದಯಗಳು ಪರಿತಪಿಸುತ್ತಿರುತ್ತವೆ. ಹಾಗೆಂದು ನೀವೇನು ಖರ್ಚು ಮಾಡಬೇಕಾದದ್ದಿಲ್ಲ, ದುಡ್ಡು ಕೊಡಬೇಕಾದ್ದಿಲ್ಲ, ಧೂಪ ಹಚ್ಚಬೇಕಾದ್ದಿಲ್ಲ. ಕೇವಲ ಒಂದು ಮಾತು ಅಷ್ಟೇ. ಎಲ್ಲವನ್ನೂ ಕಳೆದುಕೊಂಡು ಈ ಜಗತ್ತಿನಲ್ಲಿ ನಾನು ಒಂಟಿ ಎಂಬ ಅನಾಥ ಪ್ರಜ್ಞೆಯೊಂದಿಗೆ ತೊಳಲಾಡುತ್ತಿರುವ ಮನಸ್ಸಿಗೆ ನಾನಿದ್ದೇನೆ ಜತೆಗೆ ಎಂಬ ಒಂದೇ ಒಂದು ಪದ ನೂರಾನೆಯ ಬಲವನ್ನು ತಂದುಕೊಟ್ಟು ಬಿಡುತ್ತದೆ. ಅದರಲ್ಲಿ ಬೇರೇನೂ ಇಲ್ಲದಿರಬಹುದು. ಒಂಟಿತನವನ್ನು ತೊಡೆದು ಹಾಕಲು ಇಷ್ಟು ಸಾಕು. ಇದು ಕೇವಲ ಬಾಯಿಂದ ಹೊರಬರುವಂಥದ್ದಲ್ಲ. ಹೃದಯಾಂತರ್ಗತ ಭಾವನೆಗಳು ಶಬ್ದದ ರೂಪದಲ್ಲಿ ಮನಸ್ಸನ್ನು ತಡವುತ್ತದೆ. ಅಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಎಂಥದ್ದೋ ಒಂದು ಆತ್ಮೀಯತೆಯ ವಾತಾವರಣವನ್ನು ಅದು ನಿರ್ಮಾಣ ಮಾಡಿಬಿಡುತ್ತದೆ. ನಮ್ಮವರು ಅನ್ನುವ ಭಾವನೆ ಬೆಳೆಯುತ್ತದೆ. ಅಷ್ಟೇ ಸಾಕು. ಮುಚ್ಚಿಟ್ಟ ಅದೆಷ್ಟೋ ನೋವುಗಳು ಹೊರಬರುತ್ತದೆ. ಎಲ್ಲವನ್ನೂ ಅವರು ಕಕ್ಕಿಕೊಂಡು ಬಿಡುತ್ತಾರೆ. ಹೃದಯ ಹಗುರವಾಗುತ್ತದೆ. ಹಾಗೆ ಖಾಲಿಯಾದ ಜಾಗದಲ್ಲಿ ಧೈರ್ಯ ಮೊಳೆಯುತ್ತದೆ. ಜೀವನ, ಪ್ರೀತಿ ಎನ್ನುವುದು ಇಂಥ ಒಂದು ಮಾತಿಂದ ಬೆಳೆಯಲಾರಂಭಿಸುತ್ತದೆ. ಇಷ್ಟೆಲ್ಲ ಆಗುವುದಿದ್ದರೆ ನೊಂದ ಜೀವಕ್ಕೊಮ್ಮೆ ಸಾಂತ್ವನದ ಹಿತನುಡಿಯನ್ನೊಮ್ಮೆ ನಾವೇಕೆ ಹೇಳಬಾರದು? ನಿಮಗೆ ಈ ಹಿತನುಡಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ.